ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಷ್ಕಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 1A New York NY, ITRTSUT 4 Street OVDY. ನಾವು ಮತ್ಸ್ಯಪುರಾಣದಲ್ಲಿ ಬರುವ ಯಯಾತಿಯ ಕಥೆಯನ್ನು ನೋಡ್ತಾ ಇದ್ವಿ. ಯಯಾತಿ ಬಹಳ ಇಂಪಾರ್ಟೆಂಟ್. ಪುರಾಣದಲ್ಲಿ ಅಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಏತದೇವ ಪುರಾ ಪೃಷ್ಟ ಯಯಾತಿ ಪೂರ್ವಜೋಸ್ಮಾಕಂ. ಇದನ್ನು ಕೇಳಿದ್ದು ಶತಾನೀಕ. ಶತಾನೀಕ ಯಾರು ಗೊತ್ತಾ? ಜನಮೇಜಯನ ಮಗ. ಜನಮೇಜಯನ ಮಗ ಶತಾನೀಕ. ಅವನು ಶೌನಕರನ್ನ ಕೇಳಿದ, ನಮ್ಮ ಪೂರ್ವಜರಾದ ಯಯಾತಿ ಬಗ್ಗೆ ಹೇಳ್ರಿ ಅಂತ. ಆಗ ಆನು ಪೂರ್ವ್ಯಾಚ್ಛಮೇ ಶಂಸ ಪೂರ್ವಂ ಚಧರ ನೃಪಾನ್. ಕೇವಲ ಯಯಾತಿ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆಗೂ ಹೇಳಿ, ವಿಶೇಷತಃ ನಮ್ಮ ಪೂರ್ವಜರ ಬಗ್ಗೆ ಹೇಳಿ ಅಂತ. ಯಯಾತಿರಾದೀದ್ರಾಜರಚಿ ದೇವರಾಜ ತಮದ್ಯುತಿ ತಂ ಶುಕ್ರವೃಷ ಪರವಾಣೌ ವೌರಾತೆ ವೈ ಯಥಾ ಪುರಾ. ಯಯಾತಿ ರಾಜರ್ಷಿ, ರಾಜನೂ ಆಗಿದ್ದು ಋಷಿಯೂ ಆಗಿದ್ರೆ ರಾಜರ್ಷಿ ಅಂತ. ಅವನನ್ನ ಶುಕ್ರಾಚಾರ್ಯರು ಮತ್ತೆ ವೃಷಪರ್ವ ಅನ್ನುವ ದೈತ್ಯ ಇಬ್ಬರೂ ಅಳಿಯನನ್ನಾಗಿ ಆರಿಸಿದರು. ತತ್ತೇಹಂ ತಂ ಪ್ರವಕ್ಷ್ಯಾಮಿ ಪೃಚ್ಛತೋ ರಾಜಸತ್ತಮ ದೇವಯಾನ್ಯಾಶ್ಚ ಸಂಯೋಗಂ ಯಯಾತೇರ್ನಾಹುಷಸ್ಯ ಚ. ನಾನೀಗ ನಿಮ್ಮನ್ನು ಕೇಳ್ತಾ ಇದ್ದೇನೆ, ದೇವಯಾನ್ಯಾಶ್ಚ ಸಂಯೋಗಂ, ಅವರಿಬ್ಬರು ಯಾಕೆ ಬೇಕಾಯಿತು? ದೇವಯಾನಿಯ ಜೊತೆ ಸಂಯೋಗ ಆಗಿದ್ರಿಂದ ಶುಕ್ರಾಚಾರ್ಯರು ಕನೆಕ್ಟ್ ಆದರು. ಇನ್ನು ಶರ್ಮಿಷ್ಠೆಯ ಜೊತೆ ಸಂಯೋಗ ಆದ್ದರಿಂದ, ಬಾಳು ನಡೆಸಬೇಕಾದ್ದರಿಂದ ವೃಷಪರ್ವನ ಸಂಯೋಗ ಆಯಿತು. ಅದೇ ಯಾಕೆ ಅಂತ ಕೇಳ್ತಾ ಇದ್ದೇನೆ. ಸುರಾಣ ಮಥುರಾಣಾಂಚ ಸುರಾಣ ಮಥುರಾಣಾಂಚ ಸಮಜಾಯತ ವೈಮಿಥಃ. ವೃಷಪರ್ವ ಅಸುರ, ಅಸುರ ಸೇರಿದ್ದು. ಇತ್ತ ಇವಳು ಬ್ರಾಹ್ಮಣಿ. ಅವರಿಬ್ಬರ ವಂಶ ಇಬ್ರು ಒಂದು ರೀತಿ ದೇವ ವಿರೋಧಿಗಳು. ಆ ಯಯಾತಿಯ ಹೊಟ್ಟೆಯಲ್ಲಿ ಬಂದ ಯದು, ಅವನ ವಂಶದಲ್ಲಿ ಬಂದವರೆಲ್ಲ ದೇವತೆಗಳು. ಬಹಳ ವಿಚಿತ್ರ ಅಂತ ಅನ್ಸುತ್ತೆ ನಮಗೆ ಹೇಳಿ. ಈ ವಂಶದ ಕಥೆ ಎಲ್ಲ ಇಷ್ಟೇ. ನಾವೇನೋ ಅನ್ಕೊಂಡಿರ್ತೀವಿ, ಅದು ವಾಸ್ತವಿಕವಾಗಿ ಇನ್ನೇನೋ ಆಗಿರುತ್ತೆ. ನಮಗೆ ಆ ನೋಟ ಇಲ್ಲ, ತಲತಲಾಂತರಗಳ ನೋಟ ಇಲ್ಲ. ನಾವು ಎಷ್ಟು ಅಂತ ನೋಡುತ್ತೇವೆ? ಒಂದು 3 ತಲೆಮಾರು 4 ತಲೆಮಾರು ನಮಗೆ ಸಿಗತ್ತೆ. ದೀರ್ಘಕಾಲವಾದ ಒಂದು 100, 500 ಇರಲ್ಲ.
ಒಂದು ವಂಶದಲ್ಲಿ ದೀರ್ಘವಾಗಿ ಒಂದು 10-15 ಜನರದ್ದು ಇರಲ್ಲ, 3 ಜನರದ್ದು ಉಳಿತಾ ಹೋಗುತ್ತೆ. ಯಾಕೆಂದ್ರೆ ನಾವು ಶ್ರಾದ್ದ ಮಾಡಬೇಕಿರೋದ್ರಿಂದ ಕೆಲವೊಮ್ಮೆ ಹೆಸರು ಮಾತ್ರ ಗೊತ್ತಿರುತ್ತೆ, ಅವ್ರು ಏನು ಮಾಡಿದ್ರು ಅನ್ನೋದು ಗೊತ್ತಿರಲ್ಲ. ನಿಮಗೊಂದು ಸಂಗತಿ ಹೇಳಬೇಕು, TR ಕೃಷ್ಣಾಚಾರ್ಯರ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರ. ಮಹಾನುಭಾವರು. TR ಕೃಷ್ಣಾಚಾರ್ಯರ ಮರಿಮಗಳು, ಅವಳಿಗೆ TR ಕೃಷ್ಣಾಚಾರ್ಯ ಬಗ್ಗೆನೇ ಗೊತ್ತಿರಲಿಲ್ಲ. ಅವಳೇನು ದಾರಿ ಬಿಟ್ಟವಳಲ್ಲ, ಸಂಸ್ಕೃತ ವಿದುಷಿ. ಈಗಲೂ ಕೆಲಸ ಮಾಡ್ತಾ ಇದ್ದಾಳೆ. ಗೊತ್ತಿರಲಿಲ್ಲ. ತನ್ನ ಮರಿತಾತನ ಮುತ್ತಾತ ಅಲ್ಲ ಮರಿತಾತ, ತನ್ನ ಮುತ್ತಾತನ ಎಲ್ಲ ಪುಸ್ತಕಗಳನ್ನು ತಾನು ಓದ್ತಾ ಇರುವ ವಿದ್ಯಾಸಂಸ್ಥೆಗೆ ದಾನವಾಗಿ ಕೊಟ್ಟ ಮೇಲೆ ಅನ್ನಿಸ್ತಂತೆ, ಅಯ್ಯೋ ದೇವರೇ ನಾನೇ ಓದ್ಬೋದಿತ್ತಲ್ಲ ಅಂತ. ಹಾಗೆ ಲೋಕದಲ್ಲಿ ಇಷ್ಟು ಕಡಿಮೆ ನಮ್ಮ ರೀಚ್ ಇರೋದು. ಅದರಿಂದಾಗಿ ನಮಗೆ ಈ ನೋಟ ಸಿಗಲ್ಲ. ಇಲ್ಲಿ ಕೇಳ್ತಾ ಇರೋನು ಯಾರು? ಶತಾನಿಕ. ಶತಾನಿಕ ಯಾವಾಗ ಇದ್ದದ್ದು? ಕೇವಲ 4900 ವರ್ಷದ ಹಿಂದೆ. ಯಯಾತಿ ಇದ್ದದ್ದು ಯಾವಾಗ? ರಾಮನಿಗಿಂತ ಹಿಂದೆ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಇರುವ ತನ್ನ ಪೂರ್ವಜರನ್ನ ಕುರಿತು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಒಂದೇ ರೋಮಾಂಚನ ಆಗ್ಲಿಕ್ಕೆ ಸಾಲದೆ ನಾವು ನಮ್ಮ ಪೂರ್ವಜರು ಯಾರಾದರೂ ಆ ತರಹ ಹೇಳೋರು ಸಿಕ್ಕಿದ್ರೆ ಕೇಳ್ತೀವಿ ಖಂಡಿತ. ನಮ್ಮ ಮುತ್ತಾತನ ತಂದೆ ಯಾರು, ಅವ್ರು ಏನು ಮಾಡಿದ್ರು ಅನ್ನೋದ್ರಿಂದ ಶುರು ಆಗತ್ತೆ ಅಲ್ವೇ? ಹೀಗೆ ಯಯಾತಿಯ ಬಗ್ಗೆ ಕೇಳಿದ. ಆ ದೀರ್ಘವಾದ ಓಟದಲ್ಲಿ ಎಷ್ಟೋ ಜನ ದೈತ್ಯರು ಬಂದರು, ಎಷ್ಟೋ ಜನ ಒಳ್ಳೆಯವರು ಬಂದರು, ಕೆಟ್ಟವರು ಬಂದರು, ಒಳ್ಳೆಯವರು ಕೆಟ್ಟವರಾದರು, ಕೆಟ್ಟವರು ಒಳ್ಳೆಯವರಾದರು. ಆರಂಭದಲ್ಲಿ ಅವರ ಜೀವನ ಕೆಟ್ಟದಿದ್ದದ್ದು ಆಮೇಲೆ ಒಳ್ಳೆಯದಾಯಿತು, ಆಮೇಲೆ ಒಳ್ಳೆಯದಿದ್ದದ್ದು ಆಮೇಲೆ ಕೆಟ್ಟದಾಯಿತು. ಈ ತರಹ ಎಲ್ಲ ಬದಲಾವಣೆಗಳಾಯಿತು. ಹೀಗೆಲ್ಲ ಬವಣೆಗಳಾದವು. ಸುರಾಣಾಮತುರಾಣಂಚ ಸಮಜಾಯತ ವೈಮಿಥಃ ಐಶ್ವರ್ಯಂ ಪ್ರತಿ ಸಂಘರ್ಷಃ ತ್ರೈಲೋಕ್ಯೆ ಸಚರಾಚರೇ ಜಿಗೀಷಯಾ ತತೋ ದೇವಾಃ ಪೌರುರಾಂಗಿರತಂ ಮುನಿಂ ಪೌರೋಹಿತ್ಯೇ ಚ ಯಜ್ಞಾರ್ಥೇ ಕಾವ್ಯಂ ತೂಷಣ ಸಂಪರೇ. ಈಗ ಅವರಿಬ್ಬರ ಜೀವನ ಶೈಲಿ, ದೇವತೆಗಳು ಮತ್ತೆ ಅಸುರರು, ಅವರ ಜೀವನ ಶೈಲಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವತೆಗಳು ಯಾವುದರ ಪರವಾಗಿದ್ರು? ವೇದದ ಪರವಾಗಿ ಇದ್ರು. ವೇದದ ವಿರುದ್ಧ ಬಂಡಾಯ ಎದ್ದವರು ದೈತ್ಯರು, ಅಸುರರು. ಅವರಿಬ್ರು ಐಶ್ವರ್ಯಂ ಪ್ರತಿ ಸಂಘರ್ಷ, ಆ ಲೋಕದ ಒಡೆತನಕ್ಕೆ ಸಂಘರ್ಷ. ಈ ಸೂರ್ಯ ಉದಯಿಸಿ ಸೂರ್ಯನ ಬೆಳಕು ವ್ಯಾಪಿಸುವ ಜಾಗದಲ್ಲೆಲ್ಲ ನಾವು ಇರಬೇಕು ಅಂತ ಹೇಳಿ ಅವರು, ನಾವಿರಬೇಕು ಅಂತ ಹೇಳಿ ದೇವತೆಗಳು. ದೇವತೆಗಳ ಮತ್ತು ದೈತ್ಯರ ಸಂಘರ್ಷ. ದೇವತೆಗಳೇನು ಮಾಡಿದ್ರು? ಬೃಹಸ್ಪತ್ಯಾಚಾರ್ಯರನ್ನ ಪುರೋಹಿತರನ್ನಾಗಿ ಆರಿಸಿಕೊಂಡ್ರು. ಕಾವ್ಯಂತೂ ಉಶನ ಸಂಪರೇ. ಉಶನಸ್ ಅಂತಂದ್ರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರನ್ನ ಬೇರೆಯವರು. ಬ್ರಾಹ್ಮಣವು ತಾವು ಭೋ ನಿತ್ಯಂ ಅನ್ಯೋನ್ಯಂ ಸ್ಪರ್ಧಿನೌ ಭೃಶಂ. ಆ ಬ್ರಾಹ್ಮಣರಿಬ್ಬರೂ ಕೂಡ ಬಹಳ ಸ್ಪರ್ಧೆ ಮಾಡ್ತಾ ಇದ್ದವರೇ. ಕಡೆಗೆ ಮೂಲ ಬ್ರಾಹ್ಮಣರೇ ಬರೋದು. ಎಲ್ಲ ಕಮ್ಯುನಿಸ್ಟರು ಬ್ರಾಹ್ಮಣರೇ. ಮೊದಲು ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿದವರು ಕೇರಳದಿಂದ ಹಿಡಿದು ಇಲ್ಲಿ ತನಕೆಲ್ಲ ಅವರೇ ಇರೋದು, ಬ್ರಾಹ್ಮಣರೇ ಇರೋದು, ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟಿದವರು. ಹೀಗಾಗಿ ಅದು ಫಸ್ಟ್ ಮಾಡಲ್ಲೇ ಹಾಗೆ.
ಶುಕ್ರಾಚಾರ್ಯರು ವೇದವನ್ನು ಅನುಸರಿಸುವವರು, ವೈದಿಕರು, ವೇದ ವಿರೋಧಿಗಳಾದ ರಾಕ್ಷಸರಿಗೆ ವೇದದ ನೆರವು ನೀಡಲಿಕ್ಕೆ ಅಂತ ಬಂದವರು. ಇದು ಬಹಳ ವಿಚಿತ್ರ. ಅವರು ಸಾಧನೆ, ಅಂತರಂಗ ಸಾಧನೆ ಅದೇನೋ ಹಾಗಿರುತ್ತೆ. ತತ್ರ ದೇವಾನ್ ಜಘ್ನುರ್ಯಾನ್ ದಾನವಾನ್ ವಿಧಿ ಸಂಗತಾನ್ ತಾನ್ ಪುನರ್ಜೀವಯಾಮಾಸ ಕಾವ್ಯೋ ವಿದ್ಯಾಬಲಾಶ್ರಯಾನ್. ದೇವತೆಗಳು ದೈತ್ಯರನ್ನ ಕೊಂದರು. ಇವನು ಶುಕ್ರಾಚಾರ್ಯರು ಬದುಕಿಸಿದ್ರು. ತತಸ್ಥೆ ಪುನರುತ್ಥಾಯ ಯೋಧಯಾನ್ ಚಕ್ರರೇ ಸುರಾನ್. ಒಂದು ಅದ್ಭುತವಾದ ಲವ್ ಸ್ಟೋರಿ ಇದರಲ್ಲಿದೆ. ಇದರಲ್ಲಿ ಭಗ್ನ ಪ್ರೇಮ ಕಥೆ. ನಾನು ಇದ್ರ ಮೇಲೇನೆ ಒಂದು ಸೈನ್ಸ್ ಫಿಕ್ಷನ್ ಒಂದು ಮಾಡಿದ್ದೆ ನಾನು. ಅಸುರಾಸ್ತು ನಿಜಜ್ಞರ್ಯಾನ್ ತಾನ್ ನತಾನ್ ಸಂಜೀವಯಾಮಾಸ ಬೃಹಸ್ಪತಿರುದಾರಧೀ. ಆದರೆ ಬೃಹಸ್ಪತ್ಯಾಚಾರ್ಯರು ನತಾನ್ ಸಂಜೀವಯಾಮಾಸ, ಸತ್ತ ದೇವತಾಗಣದವರನ್ನು ಬದುಕಿಸ್ಲಿಲ್ಲ. ಯಾಕೆಂದ್ರೆ ಪ್ರಕೃತಿಗೆ ವಿರೋಧ ಆಗಬಾರದು ಅಂತ. ಅವನು ಬದುಕಿಸಿದ, ಶುಕ್ರಾಚಾರ್ಯ ಬ್ರಾಹ್ಮಣ ಬದುಕಿಸಿದ. ಅದೇ ಬ್ರಾಹ್ಮಣ ಬೃಹಸ್ಪತ್ಯಾಚಾರ್ಯರು ನಾನು ವಿರುದ್ಧ ಆಗಬಾರದು ಅಂತ ಹೇಳಿ ಬದುಕಿಸಲಿಲ್ಲ. ಇದು ಅಮೃತ ಉತ್ಪಾದನೆಗೆ ಬಹಳ ಪೂರ್ವಭಾವಿಯಾದ ಕಥೆ ಇದು. ಆದರೆ ನಹಿ ವೇದ ಸತಾಂ ವಿದ್ಯಾಂ ಯಾಂ ಕಾವ್ಯೋ ವೇದ ವೀರ್ಯವಾನ್ ಅಂತ ಇದು ದರ್ಶನ ಅಂತಾರೆ. ಉದಾರಧೀಹಿ ಅಂತ ಹೇಳಿದ ಮೇಲೆ ನಹಿ ವೇದ ಸತಾಂ ವಿದ್ಯಾಂ ಅಂತ ಬರುತ್ತಲ್ಲ, ಅವನಿಗೆ ಆ ವಿದ್ಯೆ ಗೊತ್ತಿರಲಿಲ್ಲ ಅಂತ. ಅದಕ್ಕೆ ಮಧ್ವರು ಹೇಳಿದ್ದು ಪೂರ್ವೋತ್ತರ ಅವಿರೋಧೇನ ನಾವು ಏನ್ ಮಾಡಬೇಕು, ಆದ್ಯಂತಯೋರ್ ವಿರುದ್ಧಮ್ಯ ದರ್ಶನಂ ತದುದಾಹೃತಂ ಅಂತ. ಆದಿ ಅಂತ್ಯಗಳಲ್ಲಿ ಯಾವುದು ವಿರುದ್ಧವಾಗಿರುತ್ತೋ ಅದನ್ನು ದರ್ಶನ ಅಂತ ತೀರ್ಮಾನ ಮಾಡಬೇಕು ಅಂತ. ಇದು ಆದಿಗೆ ವಿರುದ್ಧ. ನತಾನ್ನ ಸಂಜೀವಯಾಮಾತ ಬೃಹಸ್ಪತಿ ರುದಾರಧೀಹಿ. ಉತ್ಕೃಷ್ಟವಾದ ಬುದ್ಧಿ ಇರುವ ಬೃಹಸ್ಪತ್ಯಾಚಾರ್ಯರು ಅವರನ್ನು ಬದುಕಿಸಲಿಲ್ಲ. ಏನ್ ಮಾಡಲಿಲ್ಲ? ಬದುಕಿಸಲಿಲ್ಲ. ನಹಿ ವೇದ ಸತಾಂ ವಿದ್ಯಾಂ ಯಾಂ ಕಾವ್ಯೋ ವೇದ ವೀರ್ಯವಾನ್. ಅದು ಗೊತ್ತಿರಲಿಲ್ಲ. ಅಥ ದೇವಾಭಯೋದ್ವಿಗ್ನಾ ಸಂಜೀವಿನೀಂ ತಥೋ ದೇವಾ ವಿಷಾದಮಗಮನ್ ಪರಂ. ಸಂಜೀವಿನಿ ವಿದ್ಯೆ ದೇವತೆಗಳಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ವಿಷಾದವನ್ನು ಹೊಂದಿದ್ರು. ದೇವತೆಗಳೆಲ್ಲ ಭಯೋದ್ವಿಗ್ನರಾಗಿ ಊಚುಕ್ಕಚ ಮುಪಾಗಮ್ಯ ಜ್ಯೇಷ್ಠಂ ಪುತ್ರಂ ಬೃಹಸ್ಪತೇ. ಬೃಹಸ್ಪತಿಯ ಮಗ ಕಚನನ್ನು ಹೇಳಿದ್ರು. ಭಜಮಾನಾನ್ ಭಜಸ್ವಾಸ್ಮಾನ್ ಕುರು ಸಾಹಾಯ್ಯಮುತ್ತಮಂ ಯಾಸೌ ವಿದ್ಯಾ ನಿವಸತಿ ಬ್ರಾಹ್ಮಣೇ ಮಿತ ತೇಜಸಿ. ಕಚನೆ, ನಮಗೊಂದು ಸಹಾಯ ಮಾಡಬೇಕು. ನೀನು ಆ ಶುಕ್ರಾಚಾರ್ಯರಲ್ಲಿ ಇರುವ ವಿದ್ಯೆಯನ್ನ ಕಲ್ತ್ಕೊಂಡು ಬರಬೇಕು. ಶುಕ್ರೇ ತಾಮಾಹರ ಕ್ಷಿಪ್ರಂ ಭಾಗಭಾಗ್ನೋ ಭವಿಷ್ಯಸಿ. ನಮ್ಮ ಭಾಗ ನಿಮಗೆ ಸಿಗತ್ತೆ. ರಕ್ಷತೆ ದಾನವಾನಸ್ತತ್ರ ನ ಸ ರಕ್ಷತ್ಯ ದಾನವಾನ್. ಅವನದೊಂದು ವೀರನಿಷ್ಠೆ. ದಾನವರನ್ನು ಮಾತ್ರ ರಕ್ಷಣೆ ಮಾಡೋದು, ಬೇರೆಯವರನ್ನ ರಕ್ಷಣೆ ಮಾಡಲ್ಲ. ನೀನು ಹೋಗಿ ಅದನ್ನು ತಂದ್ರೆ ನಮಗೆ ಅನುಕೂಲ ಆಗತ್ತೆ. ನೀನು ಮಾತ್ರ ಅವನನ್ನು ಆರಾಧನೆ ಮಾಡಬಹುದು. ತಮಾರಾಧಯಿತು ಶಕ್ಯೋ ನಾಣ್ಯ ಕಶ್ಚಿದೃತೆ ತ್ವಯ ದೇವಯಾನಿ ಚ ದಯಿತ ಸುತಾತಸ್ಯ ಮಹಾತ್ಮನಃ. ದೇವಯಾನಿ ಅಂತ ಅವಳು ಅತ್ಯಂತ ಪ್ರಿಯಳಾದ ಮಗಳು. ದೇವಯಾನಿ ಅಕ್ಕ ಒಬ್ಬಳು ಇದ್ಲು, ಅರುಷ ಅಂತ. ಅವಳ ಕಥೆಯನ್ನು ನೀವು ಉತ್ತರಕಾಂಡದಲ್ಲಿ ಕೇಳಿದ್ದೀರಾ. ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲಿ ಕೇಳಿದ್ದೀರಾ. ಅವಳನ್ನು ಒಬ್ಬ ದಂಡ ಅನ್ನುವ ದೊರೆ ಬಲಾತ್ಕಾರ ಮಾಡಿ
ಶುಕ್ರಾಚಾರ್ಯರ ಶಾಪ ಬಿದ್ದು ಇಡೀ ಆ ದಕ್ಷಿಣ ಭಾರತ ಅರಣ್ಯ ಆಗಿ ಹೋಯಿತು. ದಂಡಕಾರಣ್ಯ ಅಂತ ಅದಕ್ಕೆ ಹೆಸರು. ಅವನಿಗಿರುವ ಒಂದು ದೌರ್ಬಲ್ಯ ಅಂತಂದ್ರೆ ದೇವಯಾನಿ. ಶೀಲ ದಾಕ್ಷಿಣ್ಯ ಮಾಧುರ್ಯೈ ಆಚಾರೇಣ ದಮೇನ ಚ ದೇವಯಾನ್ಯಾಂ ಚತುಷ್ಟಾಯಾಂ ವಿದ್ಯಾಂ ತಾಂ ಪ್ರಾಪ್ಸ್ಯಸಿ ಧ್ರುವಂ. ಶೀಲ, ದಾಕ್ಷಿಣ್ಯ, ಮಾಧುರ್ಯ, ಆಚಾರ, ದಮ ಇವುಗಳೆಲ್ಲ ಇದ್ದು ದೇವಯಾನಿ ಸಂತುಷ್ಟಳಾದ್ರೆ ಆ ವಿದ್ಯೆ ನಿನಗೆ ಸಿಗತ್ತೆ. ಆಗ ವೃಷಪರ್ವನ ಬಳಿಗೆ ಇವನು ಹೋದ. ಯಾರು? ಕಚ. ಸಗತ್ವಾತ್ವರಿತೋ ರಾಜನ್ ದೇವೈ ಸಂಪೂಜಿತ ಕಚಃ ಅಸುರೇಂದ್ರಪುರೇ ಶುಕ್ರಂ ಪ್ರಣಮ್ಯೇದಮುವಾಚ. ಸೀದ ಶುಕ್ರಾಚಾರ್ಯರ ಬಳಿಗೆ ಹೋಗಿ ಅಭಿವಾದನೆ ಮಾಡಿದ. ಋಷೇರಂಗಿರತ ಪೌತ್ರಂ ಪುತ್ರಂ ಸಾಕ್ಷಾತ್ ಬೃಹಸ್ಪತೇ. ಬೃಹಸ್ಪತಿಯ ಮಗ ಅಂಗಿರಸ್ ಅನ್ನುವ ಋಷಿಯ ಮೊಮ್ಮಗ, ಅವನ ಹೆಸರು ಕಚ ಅಂತ. ನಾನು ಆ ಕಚ, ನನ್ನನ್ನ ಶಿಷ್ಯನಾಗಿ ಸ್ವೀಕರಿಸು. ಬ್ರಹ್ಮಚರ್ಯಂ ಚರಿಷ್ಯಾಮಿ ತ್ವಯ್ಯಹಂ ಪರಮಂ ಗುರೋ. ಇದೇ ಪ್ರಕರಣದ ತಾಳಮದ್ದಲಾದಾಗ ನಾನೇ ಕಚನ ಪಾತ್ರ ವಹಿಸಿದ್ದೆ. ಅನುಮನ್ಯಸ್ವ ಮಾಂ ಬ್ರಹ್ಮನ್ ಸಹಸ್ರ ಪರಿವತ್ಸರಾನ್. ಅನುಮನ್ಯಸ್ವ, ನನಗೆ ಅನುಮತಿ ನೀಡು. 1000 ವರ್ಷ ನಾನು ಶಿಷ್ಯನಾಗಬೇಕು ಅಂತ ಇದ್ದೇನೆ. ಕಚ ಸುಸ್ವಾಗತಂ ತೇಸ್ತು ಪ್ರತಿಗೃಹಾಮಿ ತೇ ವಚಃ ಅರ್ಚಯಿಷ್ಯೇಹಮರ್ಚ್ಯಂ ತ್ವಾಂ ಅರ್ಚಿತೋಸ್ತು ಬೃಹಸ್ಪತಿ. ಕಚನೇ ಸ್ವಾಗತ, ನಿನ್ನನ್ನು ನಾನು ಅರ್ಚನೆ ಮಾಡುತ್ತೇನೆ. ನಿನ್ನನ್ನು ಅರ್ಚನೆ ಮಾಡಿದ್ರೆ ನಿನ್ನಪ್ಪನನ್ನು ಗೌರವಿಸಿದ ಹಾಗೆ. ಕಚಸ್ತುತಂ ತಥೇತ್ಯುಕ್ತ್ವಾ ಪ್ರತಿಜಗ್ರಾಹ ತದ್ವ್ರತಂ ಆದಿಷ್ಟಂ ಕವಿಪುತ್ರೇಣ ಶುಕ್ರೇಣ ಉಚನತಾ ಸ್ವಯಂ. ಕಚ ಆಯಿತು ಅಂತ ಹೇಳಿದ, ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದ. ವ್ರತಂಚ ವ್ರತಕಾಲಂಚ ಯಥೋಕ್ತಂ ಪ್ರತ್ಯಗೃಹತ. ವ್ರತಕಾಲವನ್ನು ಸ್ವೀಕರಿಸಿದ. ವ್ರತ ಸ್ವೀಕಾರ ಮಾಡೋದು ಅಂದ್ರೆ ಈ ರೀತಿ ನನ್ನ ನಡೆ ಇರುತ್ತೆ ಅಂತ, ಇಷ್ಟು ಕಾಲ ಇರುತ್ತೆ ಅನ್ನೋದು ವ್ರತಕಾಲ. ಆರಾಧಯನ್ನುಪಾಧ್ಯಾಯಂ ದೇವಯಾನಿಂ ಚ ಭಾರತ ನಿತ್ಯಮಾರಾಧಯಿಷ್ಯನ್ಸ್ತಾಂ ಯುವಾ ಯೌವನ ಗೋಚರಂ. ಗುರುವನ್ನು ಗುರುಪುತ್ರಿಯನ್ನು ಒಟ್ಟಿಗೆ ಪ್ರೀತಿಯಿಂದ ನೋಡಿಕೊಂಡ. ಗಾಯನ್ ನೃತ್ಯನ್ ವಾದಯನ್ಶ್ಚ ದೇವಯಾನಿ ಮತೋಷಯತ್. ಸಂಶೀಲಯನ್ ದೇವಯಾನಿ ಕನ್ಯಾಂ ಸಂಪ್ರಾಪ್ತ ಯೌವನಾಂ. ಆ ದೇವಯಾನಿಗೆ ಹಾಡುತ್ತಾ, ನರ್ತನ ಮಾಡುತ್ತಾ, ವಾದ್ಯವನ್ನು ನುಡಿಸುತ್ತಾ ಸಂತೋಷಪಡಿಸಿದ. ಪುಷ್ಪೈ ಫಲೈ ಪ್ರೇಷಣೈಶ್ಚ ತೋಷಯಾಮಾಸ ಭಾರ್ಗವೀಂ. ಒಳ್ಳೆ ಹೂವು, ಒಳ್ಳೆ ಹಣ್ಣು, ಒಳ್ಳೆ ಗಿಫ್ಟ್ ಪ್ರೇಷಣ, ಅದರಿಂದ ಅವಳನ್ನು ತೃಪ್ತಿಗೊಳಿಸಿದ. ದೇವಯಾನ್ಯಪಿತಂ ವಿಪ್ರಂ ನಿಯಮಂ ವ್ರತಚಾರಿಣಂ ಅನುಗಾಯಂತಿ ಲಲನ ರಹ ಪರಿಯಚರತ್ತದಾ. ಈ ರೀತಿ ದೇವಯಾನಿಯು ಅವನನ್ನು ಪ್ರೀತಿಸಿದಳು ಅನ್ನುವರಿಗೆ 500 ವರ್ಷ ಮುಗಿತು. ಪಂಚವರ್ಷ ಶತಾನ್ಯೇವಂ ಕಚಸ್ಯ ಚರತೋ ಭೃಚಂ ತತ್ತೀವ್ರಂ ವ್ರತಂ ಬುದ್ಧ್ವಾ ದಾನವಾಸ್ತಂ ತತಃ ಕಚಂ. ನೋಡಿದ್ರು ದಾನವರು ಪ್ರೇಮ ಕಥೆಯಲ್ಲಿ ವಿಲನ್ ಎಂಟ್ರಿ ಆಗದೆ ಹೋದರೆ ಹೇಗೆ ನೋಡಿ. ಗಾ ರಕ್ಷಂತಂ ವನೇ ದೃಷ್ಟ್ವಾ ರಹಸ್ಯೇನ ಮಮರ್ಚಿತಾಃ. ಗೋವುಗಳನ್ನು ಕಾಯ್ತಾ ಇರುವ ಕಚನನ್ನ ಕಾಡಿನಲ್ಲಿ ತಗೊಂಡು ಹೋಗಿ ಜಜ್ಞರು ಬೃಹಸ್ಪತಿ ದ್ವೇಷಾತ್ ನಿಜರಕ್ಷಾರ್ಥಮೇವ ಚ, ಅವನನ್ನು ಕೊಂದಾಕ್ಬಿಟ್ರು. ಯಾಕೆಂದ್ರೆ 2 ಕಾರಣದಿಂದ. ಒಂದು, ಬೃಹಸ್ಪತ್ಯಾಚಾರ್ಯರ ಮೇಲೆ ಸಿಟ್ಟು, ಬ್ರಾಹ್ಮಣರ ಮೇಲೆ ಸಿಟ್ಟು. ಈ ಬ್ರಾಹ್ಮಣನ ಮೇಲೆ ಯಾಕೆ ಸಿಟ್ಟಿಲ್ಲ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಷ್ಟೆ. ಈ ಬ್ರಾಹ್ಮಣನ ಮೇಲೆ ಯಾಕೆ ಸಿಟ್ಟು ಅಂದ್ರೆ ನಮ್ಮ ರಹಸ್ಯ ಎತ್ಕೊಂಡು ಹೋಗ್ತಾನೆ ಅಂತ. ಅವ್ರು ವಿದ್ಯೆ ಕಲಿಯೋಲ್ಲ, ಯಾವತ್ತೂ ಕೂಡ ವಿದ್ಯೆ ಕಲಿತದ್ದನ್ನು ಬಳಸ್ಕೋತಾರೆ. ಶಿಷ್ಯತ್ವ ವಹಿಸ್ಕೊಳಕ್ ಬಂದಾಗ ಕಚ ಬೃಹಸ್ಪತಿಯ ಮಗನಿ ನನ್ನ ಹತ್ರ ಯಾಕೆ ಬರ್ತಿದೆ ಅಂತ ಉದ್ದೇಶ ಕೇಳೋಲ್ಲ. ನಮ್ಮ ದಿಲೀಪ್ ಅವರ ಪ್ರಶ್ನೆ, ಅವನು ಬಂದು
ನಿಮ್ಮ ಹತ್ರ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದೀನಿ ಅಂದ್ರೆ ಯಾಕೆ ಅಂತ ಕೇಳೋದು ಬೇಡವೆ ಅಂತ ಹೇಳಿ ದಿಲೀಪ್ ಅವ್ರ ಪ್ರಶ್ನೆ. ಕೇಳೋಲ್ಲ, ಯಾರು ಕೇಳಲ್ಲ. ಯಾಕೆ ಅಂದ್ರೆ ಅವನ್ ಟೆಸ್ಟಿಂಗ್ ಪೀರಿಯಡ್ ಇದರಲ್ಲಿ ಗೊತ್ತಾಗ್ಬಿಡತ್ತೆ, 1000 ವರ್ಷದಲ್ಲಿ ಅಥವಾ 10 ವರ್ಷದಲ್ಲಿ ಗೊತ್ತಾಗ್ಬಿಡತ್ತೆ ಅವನ ಉದ್ದೇಶ ಏನು ಅಂತ. ಈಗ ಯಾರೋ ಒಬ್ಬ ಏನೋ ಕಲಿಬೇಕು ಅಂತ ಇರ್ತಾನೆ, ನಮ್ಮ ಬಳಿಗೆ ಬರ್ತಾನೆ ಅಂತ ಇಟ್ಕೊಳ್ಳಿ, ನಾವು ಕೇಳೋಲ್ಲ ರೀ, ಕೇಳಬಾರ್ದು ಕೂಡ. ಗೊತ್ತಾಗತ್ತೆ ಅವನ ಶೀಲ ಏನು, ಅವನ ಇದೇನು ಗೊತ್ತಾಗಲ್ವೇ. 3 ತಿಂಗಳು ಜೊತೆಗಿದ್ರೆ ಗೊತ್ತಾಗ್ಬಿಡತ್ತೆ ಅವನು ಯಾಕೆ ಕಲೀಲಿಕ್ಕೆ ಬರ್ತಾ ಇದ್ದಾನೆ ಅಂತ. ಈಗ ಒಂದು ಕೋರ್ಸು, ಈ ಕೋರ್ಸ್ಗೆ ಅಟೆಂಡ್ ಆಗ್ಬಿಡ್ಬೇಕು, ಇಷ್ಟು ದುಡ್ಡು ಕಟ್ಬಿಡ್ಬೇಕು ಅಂತಂದ್ರೆ ಇಲ್ಲಿ ಮೊದಲನಲ್ಲೇ ಪ್ರಾಬ್ಲಮ್ ಏನಿದೆ ಅಂದ್ರೆ ದೇವತೆಗಳ ಕಡೆಯಿಂದ ಬರ್ತಾ ಇರೋನು ಮತ್ತೆ ಬೃಹಸ್ಪತಿಯ ಮಗ, ಅಷ್ಟು ದೊಡ್ಡ ಮಗ ನನ್ನ ಹತ್ರ ಬರ್ತಿದ್ದಾನೆ ಅಂದ ಅಲ್ಲೇ ಮೊದಲನೇ ಪ್ರಶ್ನೆ ಬಂದ್ಬಿಡುತ್ತಲ್ಲ ಅಂತ. ಆ ಪ್ರಶ್ನೆ ಬರಲ್ಲ. ವಿದ್ಯೆ ಕಲೀಲಿಕ್ಕೆ ಬರ್ತಾನೆ ಅಂದಾಗ ಅವ್ರು ಪೂರ್ತಿ ಓಪನ್ ಆಗಿ ಹೋಗ್ತಾರೆ ಬ್ರಾಹ್ಮಣರು. ಆ ಉದ್ದೇಶ ಏನು ಅಂತ ಹೇಳಿ ಅವರು ಗೊತ್ತಾಗ್ಬಿಡತ್ತೆ, ಅವನ ನಡೆ, ಅವನ ನುಡಿ ಇತ್ಯಾದಿಗಳೆಲ್ಲ. ನಮ್ಮ ಸಂದೀಪ್ ಸುಧಾಕರ್ ಅವರಿಗೆ ಓಡಿತು ತಲೆ ಸ್ವಿಂಗ್ ಅಂತ, ದುರಂಧರ ತರ ಆಯ್ತಲ್ವಾ ಅಂತ. ಆಗಲಿಲ್ಲ. ಇವನು ಗೂಢಚಾರ ಏನ್ರಿ, ನಾನು ಬೃಹಸ್ಪತಿಯ ಮಗ ಅಂತ ಹೇಳ್ಕೊಂಡು ಬಂದಿದ್ದಾನೆ, ವಿದ್ಯಾಭ್ಯಾಸಕ್ಕೆ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಏನ್ ಆಧಾರ್ ಕಾರ್ಡ್ ತಗೊಂಡೋದ ಅವನು? ಆದ್ದರಿಂದ ಇದು ಗೂಢಚಾರ ಅಲ್ಲ. ಇವನು ನಾನು ಪ್ರಾಮಾಣಿಕವಾಗಿ ವಿದ್ಯೆ ಕಲಿಬೇಕು ಅಂತ ಬಂದ. ನೋಡಿದ್ರು, ಓಹೋ ಅಂತ ಹೇಳಿ ಅವನನ್ನ ಕತ್ತರಿಸ್ಬಿಟ್ರು. ತಾದೃಷ್ಟ್ವಾ ರಹಿತಾಗಾಸ್ತು ಹತ್ವಾ ಸಾಲಾವೃಕೆಭ್ಯಶ್ಚ ಪ್ರಾಯಚ್ಛನ ಸ್ಥಿಲ ಶಕೃತಂ. ಅವನನ್ನು ತುಂಡು ತುಂಡು ಮಾಡಿ ಸಾಲಾವೃಕೆಭ್ಯ ತೋಳಗಳಿಗೆ ಹಾಕ್ಬಿಟ್ರು ಅವನ ಮಾಂಸವನ್ನ. ತಿಂದುಬಿಟ್ವು ತೋಳಗಳು. ಅವ್ರಿಗೇನಾಗ್ಬೇಕು, ಎಲ್ಲಿಂದ ಬಂತು ಅಂತ ಏನು ಮೂಲ ಚೆಕ್ ಮಾಡ್ತಾವ ಅವು. ತಾದೃಷ್ಟ್ವಾ ತಥೋ ಗಾವೋ ನಿವೃತ್ತಾಸ್ತ ಅಗೋಪಾಸ್ವ ನಿವೇತನಂ. ಗೋವುಗಳೆಲ್ಲ ಬಂದವು, ಅವುಗಳಿಗೆ ಮನೆ ಗೊತ್ತಿರುತ್ತಲ್ಲ, ನೀಟಾಗಿ ಬಂದವು. ನೋಡಿದ್ಲು, ಗಾ ದೃಷ್ಟ್ವಾ ರಹಿತಾಗಾಸ್ತು ಕಚೇನಾಭ್ಯಾಗತಾವನಾತ್ ಉವಾಚ ವಚನಂ ಕಾಲೇ ದೇವಯಾನ್ಯತ ಭಾರ್ಗವಂ. ಇವನ ಅನುಪಸ್ಥಿತಿಯನ್ನ ಯಾರು ಗಮನಿಸಿದ್ಲು? ಇವನ ಉಪಸ್ಥಿತಿಯನ್ನ ಇಷ್ಟಪಡ್ತಾ ಇದ್ದ ದೇವಯಾನಿ ಗಮನಿಸಿದ್ಲು. ವ್ಯಕ್ತಂ ಹತೋ ಧೃತೋ ವಾಪಿ ಕಚಸ್ತಾತ ಭವಿಷ್ಯತಿ. ಅಪ್ಪ, ಗೋವುಗಳು ಮಾತ್ರ ಬಂದ್ವು, ಗೋಪಾಲಕ ಬರಲಿಲ್ಲ. ಹುತಂಚೈವಾಗ್ನಿಹೋತ್ರಂತೆ, ನೀನು ಅಗ್ನಿಹೋತ್ರವನ್ನ ಮಾಡಿದ್ದಿ, ಸೂರ್ಯ ಅಸ್ತಂಗತನಾಗಿದ್ದಾನೆ, ಗೋವುಗಳು ಗೋಪಾಲಕ ಇಲ್ಲದೆ ಬಂದಿವೆ, ಕಚ ಕಾಣ್ತಾ ಇಲ್ಲ. ವ್ಯಕ್ತಂ ಹತೋ ಧೃತೋ ವಾಪಿ ಕಚಸ್ತಾತ ಭವಿಷ್ಯತಿ. ಖಂಡಿತವಾಗಿ ಸತ್ತೋಗಿರ್ತಾನೆ ಕಚ. ತಂ ವಿನಾನೈವ ಜೀವಾಮಿ ವಚ ಸತ್ಯಂ ಬ್ರವೀಮ್ಯಹಂ. ಅವನಿಲ್ದೆ ನಾನು ಬದುಕಲ್ಲ ಅಂದ್ಬಿಟ್ಲು. ಅಥೇ ಹೇಹೀತಿ ಶಬ್ದೇನ ಮೃತಂ ಸಂಜೀವಯಾಮ್ಯಹಂ ತತಿ ಸಂಜೀವನೀಂ ವಿದ್ಯಾಂ ಪ್ರಯುಕ್ತ್ವಾ ಕಚಮಾಹ್ವಯತ್. ಏಹಿ ಏಹಿ ಅಂದ್ರಂತೆ ಶುಕ್ರಾಚಾರ್ಯರು, ಬಾ ಬಾ ಅಂತ. ಕಚ ಸತ್ತಿದ್ದವನು ಒಳ್ಳೆ ದೇಹದಿಂದ ಕೂಡಿಕೊಂಡು ಬಂದ, ಹಿಂದಿನಂತೆಯೇ ಇರುವ ದೇಹ, ಅದೇನು ವಿದ್ಯೆಯೋ. ಬಂದ. ಆಹೂತ ಪ್ರಾದುರಭವತ್ ಕಚ ಶುಕ್ರಂ ನನಾಮಚ. ಕರೆದಾಗ ಬಂದ, ನಮಸ್ಕಾರ ಮಾಡಿದ. ಹತೋಹಮಿತಿ ಚಾಚಕ್ಷೌ ರಾಕ್ಷಸೈರ್ಧಿಷಣಾತ್ಮಜ. ಹೀಗೆ ರಾಕ್ಷಸರು ನಾನು ಕೊಂದಿದ್ರು. ಸಪುನರ್ದೇವಯಾನ್ ಯುಕ್ತ ಪುಷ್ಪಾಹಾರೇ ಯದೃಚ್ಛಯ. ಇನ್ನೊಂದು ಸ್ವಲ್ಪ ದಿವಸ ಹೋಯ್ತು. ದೇವಯಾನಿ ಹೇಳಿದ್ಲು, ನನಗೆ ಆ ಹೂವು ಇಷ್ಟ, ತಗೊಂಡ್ ಬಾ ಅಂತ. ಯಾವುದೋ ಹೂವನ್ನ. ವನಂ ಯಯೌ ಕಚೋ ವಿಪ್ರಹ ಪಠನ್ ಬ್ರಹ್ಮಚ ಶಾಶ್ವತಂ. ವೇದವನ್ನ ಹೇಳ್ತಾ ಹೋದ ಅಂತೆ. ಯಾರು? ಕಚ. ವನೇ ಪುಷ್ಪಾಣಿ ಚಿನ್ವಂತಂ ದದೃಶುರ್ದಾನವಾಶ್ಚತಂ. ಕಾಡಿನಲ್ಲಿ ಹೂವುಗಳನ್ನು ಕಿತ್ತುವ ಅವನನ್ನು ನೋಡಿದ್ರು. ತಥೋ ದ್ವಿತೀಯಂ ತಂ ಹತ್ವಾ ದಗ್ಧಂ ಕೃತ್ವಾ ಚ ಚೂರ್ಣವತ್ ಪ್ರಾಯಚ್ಛನ್ ಬ್ರಾಹ್ಮಣಾಯೈವ ಸುರಾಯಾಮಸುರಾಸ್ತದಾ.
ಯಾರು ಇಲ್ಲ. ಈ ಸರ್ತಿ ಚೆನ್ನಾಗಿ ಕತ್ತರಿಸಿ ಅವನನ್ನು ಸುಟ್ಟು ಆ ಬೂದಿಯನ್ನ ಇದು ಸುರೆಯಲ್ಲಿ ಹೆಂಡದಲ್ಲಿ ಮಿಕ್ಸ್ ಮಾಡಿ ಇದು ಇವ್ರು ಕೊಟ್ಟರು ಶುಕ್ರಾಚಾರ್ಯರಿಗೆ. ದೇವಯಾನ್ಯಥ ಭೂಯೋಪಿ ಪಿತರಂ ವಾಕ್ಯಮಬ್ರವೀತ್. ಮತ್ತೆ ಕೇಳಲು ಪುಷ್ಪಾಹಾರ ಪ್ರೇತನ ಕೃತ ಕಚಸ್ತಾತನ ದೃಶ್ಯತೆ. ಹೂಗಳನ್ನು ನಾನು ತಗೊಂಡ್ ಬಾ ಅಂತ ಕಳಿಸಿದ್ದೆ. ವ್ಯಕ್ತಂ ಹತೋ ಮೃತೋ ವಾಪಿ ಕಚಸ್ತಾತ ಭವಿಷ್ಯತಿ. ಖಂಡಿತವಾಗಿ ಸತ್ತೋಗಿರ್ತಾನವನು, ಅವನು ಇಲ್ಲದೆ ಬದುಕಲ್ಲ. ಬೃಹಸ್ಪತಿ ಸುತ ಪುತ್ರಿ ಕಚ ಪ್ರೇತಗತಿಂ ಗತಃ ವಿದ್ಯೆಯ ಜೀವಿತೋಪ್ಯೇವಂ ಹನ್ಯತೆ ಕರವಾಣಿ ಕಿಂ. ಅಲ್ಲ ಮಗಳೇ, ಬೃಹಸ್ಪತಿಯ ಮಗ ಮೊದಲೇ ದೈತ್ಯರಿಗಾಗಲ್ಲ, ನಾನು ಬದುಕಿಸಿದ್ರು ಮತ್ತೆ ಕೊಲ್ತಾರೆ, ಏನ್ ಮಾಡ್ಲಿ? ಮೈನಂ ಶುಚೋಮಾ ರುದದೇವಯಾನಿನತ್ವಾ ದೃಶಿ ಮರ್ತ್ಯಮನು ಪ್ರಶೋಚೇತ್ ಯಸ್ಯಾಸ್ತವ ಬ್ರಹ್ಮ ಚ ಬ್ರಾಹ್ಮಣಶ್ಚ ಸೇಂದ್ರಾಶ್ಚ ದೇವಾವತ ವೈಶ್ವಿನೌ ಚ ಸುರದ್ವಿಷಶ್ಚೈವ ಜಗಚ್ಚ ಸರ್ವಂ ಉಪಸ್ಥಿತಂ ಮತ್ತಪತ ಪ್ರಭಾವಾತ್. ದುಃಖ ಪಡಬೇಡ, ಅಳಬೇಡ. ನಿನ್ನಂತಹವಳು ಆ ಸತ್ತು ಹೋಗುವ ದುರ್ಬಲನಾದ ಹುಡುಗನನ್ನ ಇಷ್ಟಪಡೋದೆ? ಅವನಿಗಾಗಿ ದುಃಖ ಪಡೋದೆ? ನನ್ನ ಪ್ರಭಾವದಿಂದ ನಿನಗೆ ಬ್ರಹ್ಮದೇವರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ. ಕೇಳಿದ್ರೆ ಅಶಕ್ಯೋಯಂ ಜೀವಯಿತುಂ ದ್ವಿಜಾತಿ ಸಂಜೀವಿತೋ ಯೋ ಬದ್ಧತೆ ಚೈವ ಭೂಯಃ. ಇವನನ್ನ ಬದುಕಿಸಿದ್ರೆ ಏನು ಪ್ರಯೋಜನ? ಇನ್ನೊಂದು ಸ್ವಲ್ಪ ದಿವಸ ಇರ್ತಾರೆ, ಮತ್ತೆ ಕತ್ತರಿಸ್ಬಿಡ್ತಾರೆ. ಯಸ್ಯಾಂಗಿರಾ ವೃದ್ಧತಮ ಪಿತಾಮಹೋ ಬೃಹಸ್ಪತಿಶ್ಚಾಪಿ ಪಿತಾ ತಪೋನಿಧಿ ಋಷೇತ್ಸು ಪುತ್ರಂ ತಮಥಾಪಿ ಪೌತ್ರಂ ಕಥಂ ನ ಶೋಚೇಯಮಹಂ ನ ರುದ್ಯಾಂ. ಅದಕ್ಕೆ ಅವಳು ಕೇಳ್ತಾಳೆ, ಯಸ್ಯಾಂಗಿರಾ ವೃದ್ಧತಮ ಪಿತಾಮಹ. ಪಿತಾಮಹ ಅಜ್ಜ ಯಾರು? ಅಂಗಿರಸ್. ತಂದೆ ಯಾರು? ಬೃಹಸ್ಪತಿ. ಅಂತಹವರಿಗೆ ಸರಿಯಾದ ಮಗ. ಇಂತಹವನನ್ನು ಸತ್ ಮೇಲೆ ಅಳಬೇಡ ಅಂದ್ರೆ ಯಾರು ಸತ್ರೆ ಅಳಬಾರದು ಹೇಳಿ? ಇವನಿಗೆ ಅಳಬಾರದು ಅಂದ್ರೆ ಜಗತ್ತಲ್ಲಿ ಯಾರು ಸತ್ರು ಅಳಬಾರದು. ಸುಗುಣಶಾಲಿ ಸತ್ತಾಗ ಅಳಬೇಕೇ ವಿನಃ ಯಾರೋ ದುರ್ಗುಣದವನು ಸತ್ತೋದ್ರೆ ಹೋ ಅಂತ ಅಳೋದೆ? ಯಾರಿಗ ಅಳಬೇಕು ಹೇಳಿ? ಸಬ್ರಹ್ಮಚಾರೀ ಚ ತಪೋಧನಶ್ಚ ಸದೋತ್ಥಿತ ಕರ್ಮಸು ಚೈವ ದಕ್ಷಃ ಕಚಶ್ಚ ಮಾರ್ಗಂ ಪ್ರತಿಪತ್ಸೇನ ಭೋಕ್ಷ್ಯೆ ಪ್ರಿಯೋ ಹಿಮೇ ತಾತ ಕಚೋಭಿರೂಪಃ. ಬ್ರಹ್ಮಚರ್ಯದಲ್ಲಿ ಇರುವವ, ತಪೋಧನ, ಯಾವಾಗಲೂ ಕರ್ಮದಲ್ಲಿ ತೊಡಗಿದವ, ದಕ್ಷಃ ಜಾಣ, ಕಚನ ಮಾರ್ಗವನ್ನು ನಾನು ಹಿಡಿತೇನೆ. ನೀನೇನಾದರೂ ಅವನು ಬದುಕಿಸ್ತಿಲ್ಲ ಅಂದ್ರೆ ನ ಭೋಕ್ಷೆ, ಊಟವೇ ಮಾಡಲ್ಲ, ಹಾಗೆ ಉಪವಾಸ ಸತ್ತೋಗ್ತೀನಿ. ಸತ್ವೇವ ಮುಕ್ತೋ ದೇವಯಾನ್ಯ ಮಹರ್ಷಿ ಸಂರಂಭೇಣ ವ್ಯಾಜಹಾರಾಥ ಕಾವ್ಯ ಅಸಂಶಯಂ ಮಾಮತುರಾದ್ವಿಜಂತಿ ಯೋ ಮೇ ಶಿಷ್ಯಾನಾಗತಾನ್ ಸೂದಯಂತಿ. ಆಗ ದೇವಯಾನಿ ಹೇಳಿದಾಗ ಅವ್ರಿಗೊಂದು ಸ್ವಲ್ಪ ತಲೆಗೆ ಹೋಯ್ತು. ಅಸಂಶಯಂ ಮಾಂ ಅಸುರಾದ್ವಿಷಂತಿ. ಖಂಡಿತವಾಗಿಯೂ ದೈತ್ಯರು ನನ್ನನ್ನು ದ್ವೇಷ ಮಾಡ್ತಾರೆ, ಅವ್ರು ನನ್ನ ಯಾವತ್ತೂ ಪ್ರೀತಿ ಮಾಡೋಲ್ಲ. ಯಾಕೆಂದ್ರೆ ನನ್ನ ಶಿಷ್ಯರನ್ನೆಲ್ಲ ಕೊಲ್ತಾ ಇದ್ದಾರೆ. ಅಂದ್ರೆ ಇವನೊಬ್ಬ ಆಗಿಲ್ಲ, ಇಲ್ಲಿ ನಮಗೆ ರಿವೀಲ್ ಆಗತ್ತೆ. ಪುರಾಣದ ಭಾಷೆಯೇ ಹಾಗೆ. ಯೋಮೇ ಶಿಷ್ಯಾನ್ ಆಗತಾನ್, ಬಂದವರನ್ನೆಲ್ಲ ಸೂದಯಂತಿ ಕೊಲ್ತಾರೆ. ಅಬ್ರಾಹ್ಮಣಂ ಕರ್ತುಮಿಚ್ಛಂತಿ ರೌದ್ರ ಏಭಿರ್ವ್ಯರ್ಥಂ ಪ್ರಸ್ತುತೋ ದಾನವೈರ್ಹಿ. ಅಬ್ರಾಹ್ಮಣಂ ಕರ್ತುಮಿಚ್ಛಂತಿ, ಖಂಡಿತವಾಗಿ ಬ್ರಾಹ್ಮಣರೇ ಇಲ್ಲ ಅಂತ ಮಾಡಿಬಿಡ್ತಾರೆ. ಅವರಿಗೆ ಬ್ರಾಹ್ಮಣರ ಮೇಲೆ ದ್ವೇಷ ಐತೆ, ಬ್ರಾಹ್ಮಣರ ಮೇಲೆ ದ್ವೇಷ. ಆದರೆ ರಕ್ಷಿಸುವ ಬ್ರಾಹ್ಮಣನನ್ನು ಮಾತ್ರ ಅವ್ರೇನು ಮಾಡಲ್ಲ, ಯಾಕಂದ್ರೆ ಅವನು ನಮ್ಮ ರಕ್ಷಣೆಗೆ ಬೇಕಾಗ್ತಾನೆ ಅಂತ. ಅಂತ ಕೃತಜ್ಞರು. ತತ್ಕರ್ಮಣಾಂ ಅಪ್ಯಸ್ಯ ಭವೇದಿಹಾಂತಹ ಕಂ ಬ್ರಹ್ಮ ಹತ್ಯಾನದ ಹೇದಪೀಂದ್ರಂ. ಇವ್ರಿಗೆ ಗೊತ್ತೂ ಆಗ್ತಾ ಇಲ್ಲ, ಒಬ್ಬ ಬ್ರಹ್ಮ ಹತ್ಯೆ ಮಾಡಿದರೆ ಏನು ಸಮಸ್ಯೆ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಏನು ಕೊಲ್ಬಹುದು ಅಂತಾರೆ. ಬ್ರಹ್ಮಹತ್ಯೆ ಮಾಡಿದರೆ ಲೋಕಕ್ಕೆ ಜ್ಞಾನವಿಲ್ಲದಂತೆ ಮಾಡಿದ ಹಾಗೆ. ಅವನು ಏನ್ ಬೇಕಾರಾಗಿರ್ಲಿ, ಅವನು ಈಗ ಅಜ್ಞಾನಿ ಆಗಿರಬಹುದು, ಆದ್ರೆ ಅವನು ವಂಶದಲ್ಲಿ ಬಂದವನು ಯಾರೋ ಮತ್ತೆ ಜ್ಞಾನಿಯೋ ಋಷಿಯೋ ಆಗಬಹುದು. ಆದ್ದರಿಂದಾಗಿ ಅವನನ್ನು ವ್ಯರ್ಥವಾಗಿ ಕೊಂದ್ರೆ ಅದು ಬ್ರಹ್ಮಹತ್ಯೆಯೇ.
ವಿಶೇಷತಃ ಕಚ. ಸಾಮಾನ್ಯನನ್ನೇ ಹೀಗೆ ಕೊಂದ್ರೆ ಹೀಗಿರ್ಬೇಕಾದ್ರೆ ಇನ್ನು ಕಚ, ಆ ಸೀರಿಯಸ್ನೆಸ್ಸೇ ಗೊತ್ತಾಗ್ತಾ ಇಲ್ಲ ಜನರಿಗೆ. ಕಾಡ್ದಾಗ ಗೊತ್ತಾಗತ್ತೆ. ಅದು ಉದ್ಧಾರ ಆಗುವ ಚೇತನಗಳಿದ್ದಾಗ ನಮ್ಗೆ ಯಾಕೆ ಶಿಕ್ಷೆ ಆಯಿತು ಅನ್ನೋದು ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸತೇನಾ ಪೃಷ್ಟೋ ವಿದ್ಯೆಯಾ ಚೋಪಹೂತಃ ಶನೈರ್ವಾಚಂ ಜಠರೇ ವ್ಯಾಜಹಾರ. ಕರೆದ್ರು ಬಾರೋ ಅಂತ ಶುಕ್ರಾಚಾರ್ಯರು ಹೊಟ್ಟೆ ಒಳಗಡೆಯಿಂದ ಮಾತನಾಡಿದ. ತಮಬ್ರವೀತ್ಕೇನ ಚೋಹ್ಯೋಪನೀತೋ ಮಮೋದರೇ ತಿಷ್ಠಸಿ ಬ್ರೂಹಿ ವತ್ಸಾ. ಮಗು, ಯಾರಪ್ಪ ನಿನ್ನ ಇಳ್ತು ಕರ ತಗೊಂಬಂದ್ರು? ನನ್ನ ಹೊಟ್ಟೆಲಿ ಹೆಂಗೆ ಬಂದ್ಬಿಟ್ಟಿ ನೀನು? ಭವತ್ಪ್ರಸಾದ ನ ಜಹಾತಿ ಮಾಂ ಸ್ಮೃತಿ ಸರ್ವಂ ಸ್ಮರೇಯಂ ಯಚ್ಚ ಯಥಾ ಚ ವೃತ್ತಂ ನತ್ವೇವಂ ಸ್ಯಾತ್ ತಪಸಕ್ಷಯೋ ಮೇ ತತಕ್ಲೇಶಂ ಘೋರತರಂ ಸ್ಮರಾಮಿ. ಗುರುಗಳೇ, ನಿಮ್ಮ ಅನುಗ್ರಹದಿಂದ ನನ್ನ ಸ್ಮೃತಿ ನಾಶ ಆಗಿಲ್ಲ. ದೇಹ ಇಲ್ಲದೆ ಹೋದರೂ ನೆನಪಿದೆ, ಮತ್ತೆ ಮಾತಾಡ್ಲಿಕ್ಕೆ ಬರುತ್ತೆ. ಯಚ್ಚ ಯಥಾ ಚ ವೃತ್ತಂ, ಏನೇನಾಗಿದೆ ಎಲ್ಲವೂ ನೆನಪಿದೆ. ನತ್ವೇವಂ ಸ್ಯಾತ್ ತಪಸಕ್ಷಯೋ ಮೇ, ತಪಸ್ಸಿನ ನಾಶವೂ ಆಗಿಲ್ಲ ನನಗೆ. ಘೋರತರವಾದ ಕ್ಲೇಶವನ್ನು ಸಹಿಸಿದ್ದೇನೆ. ಆದ್ದರಿಂದ ನಾನಾಗಲೇ ಶಾಪ ಕೊಡಬಹುದಿತ್ತು, ಶಾಪ ಕೊಡ್ಲಿಲ್ಲ, ಸಹಿಸಿದೆ. ಒಬ್ಬ ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ಬಯಸ್ಕೋತಾ ಇದ್ದಾನೆ, ಪೆಟ್ಟು ತಿಂತಾ ಇದ್ದಾನೆ ಅಂದ್ರೆ ಅವ್ರಿಗೆ ಉಲ್ಬಣವಾದ ಪಾಪ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಕಡೆ ಒಂದು ಮಾಬ್ ಲಿಂಚಿಂಗ್ ಹಿಂದೂಗಳ ಮೇಲೆ ಎಲ್ಲ ದೇಶಗಳಿಂದ ಸುಮ್ಮನೆ ಇರ್ತಾರೆ ಇವರು. ಅದಕ್ಕಿಂತ ದೊಡ್ಡ ಪ್ರತಿಕ್ರಿಯೆಯೇ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಏನೇನಾಗತ್ತೆ ಗೊತ್ತಾ? ಆಮೇಲೆ ಆ ತರಹ ಆಗತ್ತೆ. ನನ್ನ ತಪಸ್ಸು ನಾಶ ಆಗಲಿಲ್ಲ, ಯಾಕೆಂದ್ರೆ ಕ್ಲೇಶವನ್ನು ಸಹಿಸಿದ್ರಿಂದ ಅಂತಾನೆ. ಅಸುರೈಸುರಾಯಾಂ ಭವತೋಸ್ಮಿ ದತ್ತೋ ಹತ್ವಾ ದಗ್ಧ್ವಾ ಚೂರ್ಣಯಿತ್ವಾ ಚಕಾವ್ಯ. ನನ್ನನ್ನು ಕೊಂದು ಸುಟ್ಟು ಪುಡಿ ಮಾಡಿ ಅದನ್ನು ಸುರೆಯಲ್ಲಿ ಹಾಕಿಕೊಟ್ಟಿದ್ದಾರೆ. ಬ್ರಾಹ್ಮೀಂ ಮಾಯಾಂ ತ್ವಾಸುರಿ ತ್ವತ್ರ ಮಾಯಾ ತ್ವಯಿ ಸ್ಥಿತೆ ಕಥಮೇವಾ ಬಿಬಾಧತೆ. ನಿನ್ನ ಒಳಗಡೆ ಇದ್ದಾಗ ಬ್ರಾಹ್ಮಿ ಮಾಯಾ, ಬ್ರಾಹ್ಮಣನ ಸಹಜವಾದ ಶಕ್ತಿ, ಅವ್ರದ್ದು ಆಸುರಿ ಮಾಯ. ಕಿಂತೆ ಪ್ರಿಯಂ ಕರವಾಣ್ಯದ್ಯ ವತ್ಸೆ ವಿನೈವ ಮೇ ಜೀವಿತಂ ಸ್ಯಾತ್ ಕಥಸ್ಯ ನಾನ್ಯತ್ರ ಕುಕ್ಷೇರ ಮಮ ಭೇದನಾಚ್ಚ ದೃಶ್ಯೇತ್ ಕಚೋ ಮದ್ಗತೋ ದೇವಯಾನಿ. ಮಗಳೇ ಅಂತಂದ್ರು, ಅಲ್ಲಿ ದೇವಯಾನಿ ಇದ್ಲು. ಕೇಳಿಸ್ಕೊಂಡೇನಮ್ಮ? ನನ್ನ ಹೊಟ್ಟೆ ಒಳಗಡೆ ಇರೋನು ಹೊರಗಡೆ ಬರ್ಬೇಕಾದ್ರೆ ನಾನು ಸಾಯ್ತೇನೆ. ಈಗ ಏನು, ನಾನು ಬೇಕಾ ಪ್ರಿಯತಮ ಬೇಕಾ? ಒಂದು ಹೆಣ್ಣಿಗೆ ಅತ್ಯಂತ ಕಷ್ಟಕರವಾದ ಆಯ್ಕೆ. ತಂದೆಯನ್ನು ಪ್ರೀತಿಸಿರ್ತಾಳೆ, ಏನು ಫಿಲಮ್ಮೇ ಅದು, ನಿನ್ನ ಮುಖ ನೋಡ್ಲಿಕ್ಕೂ ನಾಚಿಕೆ ಆಗತ್ತೆ ಅಂತ ಹೇಳಿ ಇವನ್ ಹಿಂದೆ ಹೊರಟೋಗ್ಲಿಕ್ಕೆ, ನಾಯಕನ ಹಿಂದೆ. ನಿಜವಾದ ತಂದೆ ಅಲ್ಲ, ಆದ್ರಿಂದಾಗ ಅವಳು ಅಷ್ಟು ಸುಲಭವಾಗಿ ತೀರ್ಮಾನ ತಗೊಂಡ್ಬಿಡ್ತಾಳೆ. ಯಾಕೆಂದ್ರೆ ಡೈರೆಕ್ಟರ್ ಹೇಳಿರ್ತಾನೆ ಹೊರಟೋಗು ಅಂತ. ಕೊಲೆ ಮಾಡಿರುವ, ಸುಲಿಗೆ ಮಾಡಿರುವ ಅಪ್ಪನನ್ನ ನಾಚಿಕೆ ಆಗತ್ತೆ ನಿನ್ನ ಅಪ್ಪ ಅಂತ ಹೇಳ್ಕೊಳ್ಳಿಕ್ಕೆ ಅಂತ ಹೇಳಿ ಹೊರಟೋಗ್ತಾಳೆ. ಅಷ್ಟು ಸುಲಭನ ಅದು? ಯಾಕೆಂದ್ರೆ ಅದರಿಂದಲೇ ಇವಳು ಬೆಳೆದಿರ್ತಾಳೆ ವಾಸ್ತವವಾಗಿ ನೋಡೋದಾದ್ರೆ. ಇಲ್ಲಿ ಏನಾಯ್ತು? ವೇದವ್ಯಾಸರ ಏನು ಹೇಳಿದ್ರು? ದೌಮಾಂ ಶೋಕಂ ಅವಳು ಹೇಳಿದ್ರು. ದೇವಯಾನಿ ಪ್ರಾಕ್ಟಿಕಲ್ ನಾಲೆಜ್ ಅವಳಿಗೆ ಪರ್ಫೆಕ್ಟ್. ವೇದವ್ಯಾಸರ ಚಿತ್ರಣದಲ್ಲಿ ಒಂದು ಚೂರು ಲೋಪ ಇರಲ್ಲ. ದೌಮಾಂ ಶೋಕಾವಗ್ನಿಕಲ್ಪೌ ದಹೇತಾಂ ಕಚಸ್ಯ ನಾಶಸ್ತವ ಚೈವೋಪಘಾತಃ ಕಚಸ್ಯ ನಾಚೆ ಮಮ ನಾಸ್ತಿ ಚರ್ಮ ತವೋಪಘಾತೆ ಜೀವಿತುಂ ನಾಸ್ಮಿ ಶಕ್ತಾ ಅಂದು. ದೌಮಂ ನಿಜವಾದ ಒಬ್ಬ ಮಗಳಿಗೆ ಈ ತರಹದ ಒಂದು ಗೊಂದಲ ಉಂಟಾಗತ್ತೆ. ದೌಮಾಂ ಶೋಕವು ಅಗ್ನಿಕಲ್ಪವು ದಹೇತಾಂ. ಎರಡು ಶೋಕಗಳು ನನ್ನನ್ನು ಸುಡುತ್ತವೆ. ಒಂದು ಕಚನ ನಾಶ, ಇನ್ನೊಂದು ನಿನ್ನ ನಾಶ. ಕಚಸ್ಯ ನಾಚೆ ಮಮ ನಾಸ್ತಿ ಶರ್ಮ. ಕಚ ಸತ್ರೆ
ಜೀವನದಲ್ಲಿ ಸಂತೋಷ ಇರಲ್ಲ. ಅಪ್ಪ ನೀವು ಸತ್ರೆ ಜೀವನನೇ ಇರಲ್ಲ. ಆಯ್ತು ಮಗಳೇ, ನಿನಗೆ ಜೀವನ ಕೊಡ್ತೀನಿ ಅಂದ್ರೆ ಸಂತೋಷ ಇಲ್ಲ. ಯಾವ ತಂದೆ ಸಹಿಸ್ತಾನೆ? ಇಲ್ಲ, ನಿನಗೆ ಸಂತೋಷ ಕೊಡ್ತೇನೆ ಅಂತ ಕಚ್ಚನನ್ನು ಕೊಟ್ರೆ ಜೀವನವೇ ಇಲ್ಲ. ಸಂತೋಷ ಅನುಭವಿಸ್ಲಿಕ್ಕೆ ಜೀವನ ಬೇಕಲ್ಲ. ನೋಡಿ, ಪರ್ಫೆಕ್ಟ್ ಆದವಳು ಒಬ್ಬ ಹುಡುಗಿ ಮಾತಾಡ್ತಾಳೆ ಅಂದ್ರೆ ಹಿಂಗೆ ಮಾತಾಡ್ತಾಳೆ. ಪ್ರಜ್ಞೆ ಇಟ್ಟುಕೊಂಡು ಎಲ್ಲ ಭಾವಗಳನ್ನು ಉಳಿಸಿಕೊಂಡು ಹಿಂಗೆ ಮಾತಾಡು. ತಲೆ ತೆಗೆದು ಪಕ್ಕದಲ್ಲಿಟ್ಟು ಮಾತಾಡಿದ್ರೆ ಏನು ಬೇಕಾದ್ರೆ ಮಾತಾಡ್ಬೋದು. ಸಂಸಿದ್ಧ ರೂಪೋಸಿ ಬೃಹಸ್ಪತಿ ಸುತ ಯತ್ವಾಂ ಭಕ್ತಂ ಭಜತೆ ದೇವಯಾನಿ. ವಿದ್ಯಾಮಿಮಾಂ ಪ್ರಾಪ್ನುಹಿ ಜೀವನೀಂ ತ್ವಂ ನ ಚೇದಿಂದ್ರ ಕಚರೂಪಿ ತ್ವಮದ್ಯ. ಓ ಮಗು ಬೃಹಸ್ಪತಿ, ಸಂಸಿದ್ಧ ರೂಪೋಸಿ, ಸಿದ್ಧನಾಗಿದ್ದಿ. ಯಾವುದಕ್ಕೆ ಬಂದ್ಬಿಟ್ಟಿದೆಯೋ ಅದು ನನಗೆ ಸಿದ್ಧ ಆಗ್ಬಿಡತ್ತೆ. ಯತ್ವಾಂ ಭಕ್ತಂ ಭಜತೆ ದೇವಯಾನಿ. ಯಾಕಂದ್ರೆ ನನ್ನ ಮಗಳು ನಿನ್ನನ್ನು ಆರಿಸ್ಕೊಂಡ್ಬಿಟ್ರು. ವಿದ್ಯಾಮಾಂ ಪ್ರಾಪ್ನುಹಿ ಜೀವನೀಂ ತ್ವಂ, ನೀನು ವಿದ್ಯೆಯನ್ನ ಪಡೆ. ನೀನು ಕಚರೂಪಿಯಾದ ಇಂದ್ರನಾಗದಿದ್ದರೆ ಅಲ್ಲೂ, ನೀನು ಕಚರೂಪವನ್ನ ಹೊತ್ತ ಇಂದ್ರನಲ್ಲದಿದ್ದರೆ ಈ ವಿದ್ಯೆ ನನಗೆ ಸಿಗಲಿ. ನೋಡಿ, ಇವರೇನ್ ಮುಟ್ಟಾಡ್ರು. ಸುಮ್ಮನೆ ಬಿಟ್ಟಿದ್ದಿದ್ರೆ ಕೊಡ್ತಿದ್ನೋ ಎಲ್ಲೋ ಗೊತ್ತಿಲ್ಲ. ಇವ್ರು ಯಾವ ಪರಿ ಅಂತಂದ್ರೆ, ಅವನು 1000 ವರ್ಷ ಇರಬೇಕು ಅಂತಂದ್ರೆ 600 ವರ್ಷಕ್ಕೆ ಕೊಡಿಸ್ಬಿಟ್ರು ಈ ದೈತ್ಯರು. ಅದರಿಂದ ಒಬ್ಬ ಜ್ಞಾನಿಯನ್ನ ಹೊಡಿತೀವಿ ಏನು ಅಂತ ಗೊತ್ತಿರಲ್ಲ ಅವ್ರಿಗೇನು ಗೊತ್ತಿರಲ್ಲ. ಬಾಡಿಗೆ ಹಂತಕರು, ಅವ್ರಿಗೇನು ಉದ್ದೇಶವೂ ಇರಲ್ಲ. ಯಾರೋ ಹೇಳಿರ್ತಾರೆ, ಕೊಲ್ತಾರಷ್ಟೇ. ಸುಪಾರಿ ಕಿಲ್ಲರ್ನ ಸಂಹಾರ ಅನ್ಬಿಡೋದೆ, ಸಂಹಾರಕ ಅನ್ನೋದೇ. ಸಂಹಾರಕನಾಗಬೇಕಾದ್ರೆ ಅವನಿಗೆ ಉದ್ದೇಶ ಇರಬೇಕು. ಆ ಉದ್ದೇಶದಲ್ಲಿ ತೀವ್ರತೆ ಇರಬೇಕು. ಯಾರೋ ಹೇಳಿದ್ರು ಕೊಂದುಬಿಟ್ಟೆ ಅಂದ್ರೆ ಏನು ಹುಚ್ಚ ಅಂತಾರೆ. ನ ದೇವಾಯ ನ ಧರ್ಮಾಯ, ಏನಕ್ಕೂ ಉಪಯೋಗ ಇಲ್ಲ. ಆ ತರಹ ಇರಬಾರ್ದು ಅಂತಾನೆ ಒಂದು ಕ್ಷತ್ರಿಯ ಅಂತ ಒಂದು ವ್ಯವಸ್ಥೆ ಇತ್ತು. ಈಗ ಕ್ಷತ್ರಿಯರು ಅಂತ ವ್ಯವಸ್ಥೆ ಇಲ್ಲ. ಅದೇ ಏನಿದ್ರು ಸೈನಿಕರಿದ್ದಾರೆ. ಕ್ಷತ್ರಿಯರು ಇಲ್ಲಿ ಹೇಗಿರ್ತಾರೆ ಅಂತಂದ್ರೆ, ಏನೋ ಒಂದು ಮಾಡ್ತಾ ಇರಬೇಕು. ಏನ್ ಮಾಡ್ತಾ ಇರಬೇಕು? ಸುಪಾರಿ ಕಿಲ್ಲಿಂಗ್ ಹೋಗಿ ಸೇರ್ಕೊಂಡ್ಬಿಡೋದು. ಅವನು ಇದ್ದವ್ರನ್ನೆಲ್ಲ ಹೊಡಿತಾ ಇರ್ತಾನೆ. ಹಣ ಕೊಟ್ಟರೆ ಅವ್ರನ್ನೂ ಹೊಡಿತಾನೆ, ಅವರು ಎದುರುಗಡೆ ಪಾರ್ಟಿಯವ್ರು ಹಣ ಕೊಟ್ಟರೆ ಇವ್ರನ್ನ ಹೊಡೆದು ಬಿಡ್ತಾನೆ. ಹೀಗಾಗತ್ತೆ. ಅದರಿಂದ ದೈತ್ಯರ ಅವ್ಯವಸ್ಥೆ ನೋಡಿ ಅವ್ರು ಬೇಗ ವಿದ್ಯೆ ಬರೋ ಹಾಗೆ ಮಾಡಿಬಿಟ್ರು. ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಟಿದ್ದಿದ್ರೆ, ಅಥವಾ ಇವನೇ ಹೋಗಿ ಕೇಳಿದ್ದಿದ್ರೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ ಅಂತ ಅನ್ನೋದು. ವೃಷಪರ್ವ ಬಂದು ನಮಸ್ಕಾರ ಮಾಡಿ, ಹೀಗೆ ಯಾರೋ ಕಚ ಅಂತ ಬಂದಿದ್ದಾನಂತೆ ನಿಮ್ಮ ಹತ್ರ, ಆಯ್ತೆ ಅವನು ಸಂಜೀವನ ವಿದ್ಯೆ ಕಲ್ತ್ಕೊಂಡು ಹೋದ್ರೆ ಅದು ದೇವತೆಗಳಿಗೆ ಉಪಯೋಗ ಆಗತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳಿದ್ದಿದ್ರೆ ಆಯ್ತು ಅಂದ್ಬಿಡೋರು ಅವರು. ಅವನು ಬಂದಾಗಲೇನೆ, ನೋಡಪ್ಪ ಸಂಜೀವನ ವಿದ್ಯೆ ಬಿಟ್ಟು ಬೇರೆ ಕೊಡ್ತೀನಿ ಅನ್ನೋದಾಗ ಈ ಎಲ್ಲ ಪಾಸಿಬಿಲಿಟೀಸ್ ಅನ್ನು ಹಾಳು ಮಾಡಿ ಹಾಕಿದ್ರು ಅವಿವೇಕಿಗಳು. ಇವರು ಒತ್ತಡದಿಂದ ಅವ್ನು ಬೇಗ ವಿದ್ಯೆ ಸಿಕ್ಕಾಗೋಯ್ತು. ಈ ತರಹ ಮಾಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಪ್ರಜ್ಞೆ ಇರಬೇಕು ಅಂತ ಅನ್ನೋದು. ಪುತ್ರೋ ಭೂತ್ವಾ ನನಿವರ್ತೇರ್ ಪುನರ್ಜೀವನ್ ಕಶ್ಚಿದನ್ಯೋ ಮಮೋದರಾತ್ ಬ್ರಾಹ್ಮಣಂ ವರ್ಜಯಿತ್ವೈಕಂ ತಸ್ಮಾದ್ ವಿದ್ಯಾಮವಾಪ್ನುಹಿ. ನೀನು ಬ್ರಾಹ್ಮಣನಾಗಿದ್ದಿ, ಬೇರೆ ಯಾರೂ ಕೂಡ ನನ್ನ ಹೊಟ್ಟೆಯಿಂದ ಹೀಗೆ ಬದುಕಿ ಹೊರ ಬಂದದ್ದಿಲ್ಲ. ವಿದ್ಯೆ ನನಗೆ ಸಿಗ್ತಾ ಇದೆ, ಸಿಗಲಿ. ಪುತ್ರೋ ಭೂತ್ವಾ ನಿಷ್ಕ್ರಮಸ್ವೋದರಾನ್ಮೇ, ಮಗನಾಗಿ ನನ್ನ ಹೊಟ್ಟೆಯಿಂದ ಹೊರಬ. ಭಿತ್ವಾ ಕುಕ್ಷಿಂ ಜೀವಯ ಮಾಂಚ ತಾತ, ಆಮೇಲೆ ಭೇದಿಸಿ ನೀನು ನನ್ನನ್ನು ಬದುಕಿಸು. ಅವೇಕ್ಷೇಥ ಧರ್ಮವತೀಂ ಅವೇಕ್ಷಾಂ ಗುರೋ ಸಕಾಶಾತ್ಪ್ರಾಪ್ಯ ವಿದ್ಯಾಂ ಸವಿದ್ಯ. ನೀನು ಪಡೆದು ಬಿಟ್ಟು ಹೊರಗಡೆ ಬಂದು
ನನ್ನನ್ನು ಬದುಕಿಸದೆ ಹೋಗಬಾರ್ದು ಧರ್ಮವತಿ. ಡೌಟ್ ಇರುತ್ತಲ್ಲ, ಯಾಕೆಂದ್ರೆ ಅವರು ಆ ತರಹ ಮಾಡ್ತಿರ್ತಾರೆ, ಅಂಥವ್ರ ಜೊತೆಗೇನೆ ಬೆಳೆದು ಬಂದಿರ್ತಾರೆ. ಅದರಿಂದಾಗಿ ಯಾರು ನೋಡಿದ್ರು ಹಂಗೆ ಡೌಟ್ ಬರುತ್ತೆ. ನಾವು ಯಾರ ಜೊತೆ ಬೆಳೆದಿರ್ತೇವೋ ಅವರನ್ನ ಆ ತರಹ ಮಾಡೋದು, ಆ ತರಹನೇ ನಾವು ಯೋಚನೆ ಮಾಡೋದು ಅಲ್ವೇ. ಗುರೋ ಸಕಾಶಾತ್ ಸಮವಾಪ್ಯ ವಿದ್ಯಾಂ ಭಿತ್ವಾ ಕುಕ್ಷಿಂ ನಿರ್ವಿಚಕ್ರಾಮ ವಿಪ್ರಹ ಪ್ರಾಲೇಯಾದ್ರೇ ಶುಕ್ಲಮುದ್ಭಿದ್ಯ ಶೃಂಗಂ ರಾತ್ರ್ಯಾಗಮೇ ಪೌರ್ಣಮಾಸ್ಯಾಮಿವೆಂದು. ಗುರುಗಳಿಂದ ವಿದ್ಯೆಯನ್ನು ಪಡೆದು ಹೊರಗಡೆ ಬಂದ. ಅವನನ್ನು ಹಾಗೆ ಹೊರಗಡೆ ತರ್ಬೋದಿತ್ತು, ಆದರೆ ಹೊರಗಡೆ ತಂದ್ರೆ ಆಗಲ್ಲ. ಅವನು ಹೊಟ್ಟೆ ಹೊಡ್ಕೊಂಡೇ ಬರಬೇಕು. ಅವನು ವಿದ್ಯೆ ಕೊಡದೇ ಇರಲಿಕ್ಕೂ ಆಗಲ್ಲ, ಯಾಕೆಂದ್ರೆ ಅವನು ಇವ್ರನ್ನ ಬದುಕಿಸ್ಬೇಕು. ಎಂಥ ಪರಿಸ್ಥಿತಿ ತಂದುಬಿಟ್ರು ನೋಡಿ ರಾಕ್ಷಸರು. ಅದಕ್ಕೆ ಅವಿವೇಕಿಗಳು ಅಂತ ಅನ್ನೋದು. ಏನೂ ಪ್ರಜ್ಞೆ ಇರಲ್ಲ. ದೃಷ್ಟ್ವಾಚತಂ, ಇವರು ಹಾಗೆ ಸುಮ್ಮನೆ ಆ ಯಹೂದ್ಯರನ್ನು ಓಡಿಸಿ ದೊಡ್ಡ ಬಾಂಬ್ ಕಂಡಿಡಿದಾಕ್ಬಿಟ್ಟ ಅವನು ಐನ್ಸ್ಟೈನ್. ಸುಮ್ಮನೆ ಇದ್ರೆ ಏನ್ ಮಾಡ್ಕೊಂಡಿರ್ತಿದ್ರು? ನಾವಾಗ ವೈಸ್ ಡಿಸಿಷನ್ ಅಂತ ಅನ್ಕೋತಾ ಇರ್ತೀವಿ, ನಮ್ಮ ಇದು ತೃಪ್ತಿ ಆಯ್ತು ಅಂತ. ಮುಂದೆ ಅದು ಏನ್ ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಿರಬೇಕು ಅಲ್ವಾ. ವಿದ್ಯಾಂ ಸಿದ್ಧಾಂ ತಾಂ ಅವಾಪ್ಯಾಭಿವಾದ್ಯ ತತಕ್ಕಚಸ್ತಂ ಗುರುಮಿತ್ಯುವಾಚ. ಅದೇ ರೀತಿ ಹೊರಗಡೆ ಬಂದ, ಅವರನ್ನು ಬದುಕಿಸಿದ. ವಿದ್ಯೆ ಸಿದ್ಧಿ ಆಯಿತು. ಇನ್ನೇನು? ನಿಧಿಂ ನಿಧೀನಾಂ ವರದಂ ವರಾಣಾಂ ಏನಾದ್ರಿಯಂತೆ ಗುರುಮರ್ಚನೀಯಂ. ಗುರುಗಳನ್ನ ಪೂಜೆ ಮಾಡೋದು ಅಂದ್ರೆ ನಿಧಿಗಳ ನಿಧಿ. ಆದ್ದರಿಂದ ಅವರನ್ನು ಪೂಜೆ ಮಾಡಲೇಬೇಕು. ಗುರುಗಳನ್ನ ಯಾವ ಹಿನ್ನೆಲೆಯಲ್ಲಿ ವಿದ್ಯೆ ಪಡೆದಿರ್ತೇವೆ ಅವರನ್ನ ಗೌರವದಿಂದ ಕಾಣಬೇಕು. ನನಗಿದು ಗೊತ್ತಾಯಿತು ಅಂತ ಅವನು ಅನ್ಕೊಳ್ಳೋದನ್ನ ವೇದವ್ಯಾಸರು ತಟಸ್ಥವಾಗಿ ಉಲ್ಲೇಖ ಮಾಡ್ತಾರೆ. ಸುರಾಪಾನಾದ್ವಂಚನಾತ್ ಪ್ರಾಪಯಿತ್ವಾ ಸಂಜ್ಞಾನಾಶಂ ಚೇತಸಶ್ಚಾಪಿ ಘೋರಂ ದೃಷ್ಟ್ವಾ ಕಚಂ ಚಾಪಿ ತಥಾಭಿರೂತಂ ಪೀತಂ ಯಥಾ ಸುರಯಾ ಮೋಹಿತೇನಾ. ಇನ್ನು ಮೇಲೆ ಯಾವ ಬ್ರಾಹ್ಮಣನೂ ಕೂಡ ಸುರೆಯನ್ನು ಕುಡಿಯಬಾರದು. ಯಾಕೆ ಅಂದ್ರೆ ಸಂಜ್ಞಾನಾಸಂ, ಈ ಮದ್ಯ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಜ್ಞಾನ ನಾಶ ಮಾಡಿಬಿಡತ್ತೆ. ಇವುಗಳು ಅದೇ ಬೇಸಿಕ್ ಗೊತ್ತಿಲ್ಲದೆ ಅದು ಸುಖ ಕೊಡತ್ತೆ ಅಂತ. ಇಂಥ ದಡ್ಡತನ. ಜ್ಞಾನ ಇಲ್ಲದೆ ಇರುವಂತೆ ಮಾಡೋದು ಸುಖ ಬಂದಾಗ ಇವ್ರಿಗೆ. ಈಗ ಅವಾಗ ಕುಡಿತಾರೆ, ಮತ್ತೆ ಅದು ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಇವು ಕುಡಿದ್ರೆ ಸಮಸ್ಯೆ ಪರಿಹಾರ ಆಗೋದಾದ್ರೆ ಎಲ್ಲರೂ ಕುಡಿಯೋಣ. ಆದ್ರೆ ಕುಡಿದ್ರೆ ಸಮಸ್ಯೆ ಪರಿಹಾರ ಆಗಲ್ಲ, ಇವನು ಗೊತ್ತಾಗಲ್ಲ ಅಷ್ಟೇ. ಪೋಸ್ಟ್ಪೋನ್ ಆಗಿರುತ್ತೆ. ಮತ್ತು ಮಾರನೇ ದಿವಸ ಎದ್ದು ಕೂಡಲೇ ಆ ಸಮಸ್ಯೆ ಬಂದು ತಾಗತ್ತೆ. ಈ ಕಾಮನ್ ಸೆನ್ಸ್ ಇಲ್ದೇನೆ ಏನೇನೋ ಮಾಡಿಬಿಡ್ತಾರೆ. ಯಾರೋ ಹುಡುಗಿ ಕೈ ಕೊಟ್ಲು ಅಂತ ಹೇಳಿ ಕುಡಿದು ಬಿಡೋದು. ಏನ್ ಪ್ರಯೋಜನ? ದೃಷ್ಟ್ವಾಕ ಚಂಚಾಪಿ ತಥಾಭಿರೂಪಂ ಸಮನ್ಯುರುತ್ಥಾಯ ಮಹಾನುಭಾವ ತದೋಚನಾ ವಿಪ್ರಹಿತಂ ಚಿಕೀರ್ಚು ಕಾವ್ಯ ಸ್ವಯಂ ವಾಕ್ಯಮಿದಂ ಜಗಾದ ಸುರಾಪಾನಂ ಪ್ರತ್ಯಸೌ ಜಾತ ಶಂಕಃ. ಅದರಿಂದಾಗಿ ಶುಕ್ರಾಚಾರ್ಯರಿಗೆ ಸಿಟ್ಟು ಬಂತಂತೆ ತಮ್ಮ ಮೇಲೆ ಮತ್ತೆ ಮದ್ಯದ ಮೇಲೆ. ಅದರಿಂದಾಗಿ ಬ್ರಾಹ್ಮಣ ವರ್ಗದ ಮೇಲೆ ಕರುಣೆ ಬಂತಂತೆ. ಬ್ರಾಹ್ಮಣ ವರ್ಗಕ್ಕೆ ಮಾತ್ರ ಅವ್ರು ನಿಷೇಧ ಮಾಡಿದ್ದಲ್ಲ, ಎಲ್ಲರಿಗೂ. ಆದ್ರೆ ವಿಶೇಷತಃ ಬ್ರಾಹ್ಮಣನಿಗೆ. ಯೋ ಬ್ರಾಹ್ಮಣ ಅದ್ಯ ಪ್ರಭೃತಿಯ ಕಶ್ಚಿತ್ ಮೋಹಾತ್ ಸುರಾಂ ಪಾಸ್ಯತಿ ಮಂದ ಬುದ್ಧಿ ಅಪೇತ ಧರ್ಮ ಬ್ರಹ್ಮ ಚೈವ ಸತ್ಯಾತ್ ಅಸ್ಮಿನ್ ಲೋಕೆ ಗರ್ಹಿತ ಸ್ಯಾತ್ ಪರೇಚಾಂ. ಇವತ್ತಿನಿಂದ ಯಾವ ಬ್ರಾಹ್ಮಣ ಮೋಹದಿಂದ ಸುರೆಯನ್ನು ಕುಡಿಯುತ್ತಾನೆ ಅವನು ಮಂದಬುದ್ಧಿ ಆಗಲಿ. ಅಪೇತ ಧರ್ಮವನ್ನ ಕಳಚಿಕೊಳ್ಳಲಿ, ಬ್ರಹ್ಮಹತ್ಯೆ ಮಾಡಿದಂತೆ ಆಗಲಿ. ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಅವನು ಬಯಲ್ಪಡಲಿ. ಯಾರು ತಾನೇ ಇಲ್ಲಿ ಈ ಲೋಕದಲ್ಲಿ ಕುಡಿದ್ರೆ ಹೊಗಳುತ್ತಾರೆ? ಯಾರೂ ಹೊಗಳಲ್ಲ. ಕುಡುಕನಾದ್ರೆ ಹೊಗಳುತ್ತಾರ? ಅಲ್ಲ, ನಮ್ಮ ಸರ್ಕಾರ ಹೇಳ್ಬೋದು ಕುಡ್ಕೊಂಡು ಬೀಳಿ ನಾವು ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ತೊಗೊಂಡೋಗಿ ಬಿಡ್ತೀವಿ ಅಂತ. ಅದು ಧನಾಗಮಕ್ಕಾಗಿ ಅಷ್ಟೇ ವಿನಃ ಗೌರವವೇ ಅದು. ಮಯಾ ಚೇಮಾಂ ವಿಪ್ರಧರ್ಮೋಕ್ತ ಸೀಮಾಂ ಮರ್ಯಾದಾಂ ವೈ ಸ್ಥಾಪಿತಾಂ ಸರ್ವಲೋಕೆ. ನಾನು
ಇದೊಂದು ಮರ್ಯಾದೆಯನ್ನ ಗಡಿಯನ್ನ ಸ್ಥಾಪಿಸಿದ್ದೇನೆ. ಏನ್ ಮಾಡಿದ್ರು ಕುಡಿಬಿಡಿ. ಸಂತೋ ವಿಪ್ರ ಶುಶ್ರುವಾಂತೋ ಗುರುಣಾಂ ದೇವಾ ದೈತ್ಯಾಶ್ಚೋಪಶೃಣ್ವಂತು ತರವೇ. ಆದ್ದರಿಂದ ದೇವತೆಗಳು ದೈತ್ಯರು ಎಲ್ಲರೂ ಕೇಳಿ, ಬ್ರಾಹ್ಮಣರು ಕುಡಿಬಾರದು ಮದ್ಯವನ್ನು. ಇತೀದ ಮುಕ್ತ್ವಾ ತಮಃ ಪ್ರಭಾವ ತಪೋನಿಧೀನಾಂ ನಿಧಿರಪ್ರಮೇಯ ತಾಂ ದಾನವಾನ್ಶ್ಚೈವ ನಿಗೂಢ ಬುದ್ಧೀನ್ ಇದಂ ಸಮಾಹೂಯ ವಚೋಭ್ಯುವಾಚ. ಇದು ಮಹಾಭಾರತದಲ್ಲಿಲ್ಲ. ಕರೆದು ಬೈದಂತೆ ದೈತ್ಯರನ್ನ, ಏನ ವಿವೇಕಿಗಳಪ್ಪ ನೀವು ಅಂತ. ಆಚಕ್ಷೆ ಓ ದಾನವ ಬಾಲಿಶಾಸ್ಥ. ಇಂಥ ಬಾಲಿಶರಪ್ಪ, ಪ್ರಜ್ಞೆ ಬೇಡ ನಿಮಗೆ. ಶಿಷ್ಯಕ್ಕಚೋ ವತ್ಸ್ಯತಿ ಮತ್ಸ್ಯಮೀಪೆ ಸಂಜೀವಿನಿ ಪ್ರಾಪ್ಯ ವಿದ್ಯಾಮಯಾಯಂ ತುಲ್ಯ ಪ್ರಭಾವೋ ಬ್ರಹ್ಮಣೋ ಬ್ರಹ್ಮಭೂತಃ. ನಿಮ್ಮಿಂದಾಗಿ ನಾನು ಅನಿವಾರ್ಯ ಹೇಳಬೇಕಾಯ್ತು, ಯಾಕಂದ್ರೆ ನನ್ನ ಅಸ್ತಿತ್ವದ ಪ್ರಶ್ನೆ ಬಂತು. ಸಂಜೀವಿನಿ ಪ್ರಾಪ್ಯ ವಿದ್ಯಾಮಯಾಯಂ, ಸಂಜೀವಿನಿ ವಿದ್ಯೆ ಸಿಕ್ಕಿದೆ ಅವನಿಗೆ, ನನ್ನಂತೆ ಆಗೋಗಿದ್ದಾನೆ ಈಗ. ಇವರು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದ್ರೆ ನಾವು ಬದುಕ್ತೀವಿ ಸತ್ ಮೇಲೆ, ಅವರು ಸತ್ ಮೇಲೆ ಬದುಕಿ ಬರ್ತಾ ಇದ್ದಾರೆ. ದೇವತೆಗಳ ಕಡೆಯವರು ಒಂದು ಸ್ವಲ್ಪ ರೆಸ್ಟ್ ತಗೊಂಡ್ರು, ಸೀಸ್ ಫೈರು ಬಂತು. ಗುರೋರುಷ್ಯ ಸಕಾಶೇ ಚ ದಶವರ್ಷ ಚ ತಾನಿತಃ ಅನುಜ್ಞಾತ ಕಚೋ ಗಂತುಂ ಯೇ ಛತ್ರಿದ ಚಾಲಯಂ. ಆದ್ರೆ ಇವನಿಗೆ 600 ವರ್ಷದಲ್ಲೇ ಬಂತಲ್ಲ, ಇನ್ನು 400 ವರ್ಷ ಮತ್ತೆ ಇದನ್ನ ಸೇವೆ ಪೂರ್ತಿಗೊಳಿಸಿದೆ, ಯಾಕೆಂದ್ರೆ ವ್ರತ ಸಂಕಲ್ಪ ಮಾಡಿದ್ದ. ಹೀಗೆ 25ನೇ ಅಧ್ಯಾಯ ಮುಗಿದಿದೆ. ಇನ್ನು 26ನೇ ಅಧ್ಯಾಯ ನಾಳೆ ನೋಡುವ. ಕೃಷ್ಣಾರ್ಪಣ. ಇಲ್ಲಿ ಇನ್ನೊಂದು ಆಯ್ತಲ್ಲ.